ऑथेंटिक न्यूज 19 में आपका स्वागत है। आइए देखते हैं आज की न्यूज। ನಮ್ಮ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಎದುರಿಗೆ SSK ಮತ್ತು ಕೆಲ ಹಿಂದೂ ಸಮಾಜದ ಮುಖಂಡರು ಜಮಾವಣೆಗೊಂಡಿದ್ದರು. ಯಾವ ಕಾರಣಕ್ಕೆ ಅಂತ ನಾನು ಇಲ್ಲಿ ಬಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ನಡೆದಿರುವಂಥ ಒಂದು ಘಟನೆ ಹಿನ್ನೆಲೆಯಲ್ಲಿ ಅವರು ಇಲ್ಲಿ ಜಮಾವಣೆಗೊಂಡಿದ್ದಾರೆ. ಅದ್ರ ಜೊತೆಗೆ ಹುಡುಗಿಯ ಪೋಷಕರು ಒಂದು ಫಿರ್ಯಾದನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಜಿಮ್ಗೆ ಹೋದಂಥ ಸಂದರ್ಭದಲ್ಲಿ ಒಬ್ಬ ಆ ಹುಡುಗಿ ಜೊತೆ ವಿಶ್ವಾಸ ಬೆಳೆಸಿ ಆ ಹುಡುಗಿಯನ್ನು ಭಾಳ ದುರುಪಯೋಗ ಪಡಿಸ್ಕೊಳ್ಳುವಂಥ ಕೆಲಸ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಕೆಲವು ಸಾಕ್ಷ್ಯಾಧಾರಗಳ ಜೊತೆಗೆ ಅವರು ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ. ಆ ಪ್ರಕಾರ ನಾವು FIR ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಆ ಹುಡುಗನ ಜೊತೆ ಮಾತನಾಡಲಿಕ್ಕೆ ನಾವು ಬೆಳಗ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸಂಘರ್ಷ ಆಯಿತು. ಸಂಘರ್ಷ ಆದಂಥ ಸಂದರ್ಭದಲ್ಲಿ ಆ ಹುಡುಗನ ನಾವು ಕರ್ಕೊಂಬಂದು ಇಲ್ಲಿ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದೀವಿ ಅನ್ನುವಂಥ ಮಾತು ಹೇಳ್ತಾರೆ. ಅದಾದಮೇಲೆ ಹುಡುಗಿ ಮನೆ ಹತ್ರ ಕೆಲವರು ಬಂದುಬಿಟ್ಟು ಮನೆ ಹತ್ರ ಗೊಂದಲ ಕ್ರಿಯೇಟ್ ಮಾಡಿ ಅಲ್ಲಿ ನಮಗೆ ಹಲ್ಲೆ ಮಾಡಿದ್ದಾರೆ, ನಮ್ಮ ವಸ್ತುಗಳನ್ನು ಹಾಳು ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗೆ ಅವಹೇಳನಕಾರಿಯಾಗುವಂಥ ಕೆಲವು ಆಡಿಯೋಗಳು ಈ ಹುಡುಗ ಮಾತಾಡಿದ್ದಾನೆ ಅನ್ನೋದು ಕೂಡ ಹಲವಾರು ವಿಷಯಗಳನ್ನು ನನ್ನ ಗಮನಕ್ಕೆ ತಂದಿದ್ದಾರೆ. ಆ ಕುರಿತಾಗಿ ಅವರ ಅಡ್ವೊಕೇಟ್ ಕಡೆಯಿಂದ ಏನು ಕಂಪ್ಲೇಂಟ್ ಕೊಡ್ತೀರಾ ಕೊಡಿ ಅಂತ ಹೇಳಿದ್ದೀವಿ. ಅವ್ರೇನು ಕಂಪ್ಲೇಂಟ್ ಕೊಡ್ತಾರೆ ಆ ಪ್ರಕಾರ ಕಂಪ್ಲೇಂಟನ್ನು ಪರಿಶೀಲಿಸಿ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಎರಡು ಕಡೆಯವರು ಕಂಪ್ಲೇಂಟ್ ಆಗುತ್ತೆ. ಇವಾಗ ಆ ಕಡೆಯವರು ಕೂಡ ಕಂಪ್ಲೇಂಟ್ ಕೆಲವು ವಿಷಯಗಳನ್ನು ಕೋಟ್ ಮಾಡಿಬಿಟ್ಟು ಹೇಳಿ ಡ್ರಾಫ್ಟ್ ಮಾಡ್ತಾ ಇದ್ದಾರೆ. ಅವರು ಕೂಡ ಕೊಡ್ತಾ ಇದ್ದಾರೆ. ಅಶೋಕ್ ನಗರದಲ್ಲಿ ಬೆಳಗ್ಗೆ ಮೊದಲನೇ ಇನ್ಸಿಡೆಂಟ್ ಆಗಿರೋದು. ಅದಾದಮೇಲೆ ವಿದ್ಯಾನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಆ ಹುಡುಗಿ ಮನೆ ಹತ್ರ ಗಲಾಟೆ ಆಗಿರುವಂಥದ್ದು. ಅದಾದಮೇಲೆ ಅದನ್ನು ಹೊರತಾಗಿ ಕೂಡ ಕೆಲವು ವಿಷಯಗಳನ್ನು ನಾವು ಹೇಳ್ತಾ ಇದ್ದಾರೆ. ಹಾಗಾಗಿ ಎರಡು ಕಡೆಯವರು ಏನು ಕಂಪ್ಲೇಂಟ್ ಕೊಡ್ತಾರೆ ಅದನ್ನು ನಾವು ಪರಿಗಣನೆ ಮಾಡಿ ಅಗತ್ಯ ಬಿದ್ದ ಕಡೆ FIR ಮಾಡಿಕೊಂಡು ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಏನೇನು ಕೊಡ್ತಾರೋ ಎಲ್ಲದನ್ನು ನಾವು ತೊಗೊತೀವಿ. ಅದಕ್ಕೆ ಎರಡೂ ಘಟನೆಗಳಲ್ಲಿ ಸಾಕಷ್ಟು ವಿಡಿಯೋ ಸಾಕ್ಷಿಗಳು, CCTV ಫುಟೇಜಸ್ಸು ಎಲ್ಲ ನಮಗೆ ಲಭ್ಯ ಆಗಿದೆ ಈಗಾಗಲೇ. ಸೊ ಏನು ಅಂಶಗಳು ಅವ್ರು ಕಂಡು ಬರುತ್ತೆ. ಇವಾಗ ಕಂಪ್ಲೇಂಟ್ ಕೊಡಬೇಕಾದ್ರೆ ಅವ್ರಿಗೆ ಏನು ಗಮನಕ್ಕೆ ಬಂದಿರುತ್ತೆ, ಹೆಂಗಿದೆ ಅಂತ ಯಾರು ಏನು ಹೇಳಿರ್ತಾರೆ ಅದ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಅಲ್ಲಿ ಏನಿತ್ತು ಏನಿಲ್ಲ ಅನ್ನೋಂಥದ್ದು ನಾವು ತನಿಖೆಯಲ್ಲಿ ಕೂಲಂಕುಷವಾಗಿ ಪರಿಶೀಲಿಸಿ ಅಗತ್ಯ ಕ್ರಮವನ್ನು ಕೈಗೊಳ್ತೀವಿ. ಓಕೆ ಸರ್.